ಕಾರ್ಯಕ್ರಮಕ್ಕೆ ಶೋಭೆ ಪ್ರಾರ್ಥನೆಗೆ ಸ್ವಾಗತ ಸುಸ್ವಾಗತ. ಅಷ್ಟೇ ಅಲ್ಲ ಕೃಷಿ ಇಲಾಖೆ ನೀವು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಇವು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ದನಗಳ ಸಾಕು ಪ್ರಾಣಿಗಳನ್ನು ಮಾಡಿದರೆ ಅದರಿಂದ ನಿಮಗೆ ನಿಮ್ಮ BP ಶುಗರನ್ನು ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಇದನ್ನೆಲ್ಲ ಮಾಡೋದ್ರಿಂದ ಸಾಕಷ್ಟು ಇವೆಲ್ಲ ಬೇಕಾಗ್ತವೆ. ಕೃಷಿಗೆ ಇವೆಲ್ಲ ಬೇಕಾಗಿರ್ತಕ್ಕಂಥ ವಿಷಯಗಳು. ಇದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5 ದಿನಗಳ ಕಾಲ ನಿರಂತರವಾಗಿ ನೀವೆಲ್ಲ ತಿಳ್ಕೊಂಡು ನಿಮ್ಮ ಹೊಲಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಹೊಲಗಳಲ್ಲಿ ಅಳವಡಿಸ್ಕೊಂಡಲ್ಲಿ ಮಾತ್ರ ಈ ಒಂದು ನೈಸರ್ಗಿಕ ಕೃಷಿಯ ತರಬೇತಿ ಕೃಷಿ ಶಾಖರಿಗೆ ಕೊಟ್ಟು ಕೃಷಿ ಶಾಖರು ನಿಮ್ಮ ಇದರಲ್ಲಿ ಮಾಡಿದರೆ ಮಾತ್ರ ನಮಗೆ ಲಾಭ ಆಗ್ತದೆ. 1% ಅಂದರೆ ಈಗ 5 ಲಕ್ಷ ಏನಾದರೂ ವೆಚ್ಚ ಇದೆ. 5 ಲಕ್ಷಕ್ಕೆ ನಿಮ್ಗೆ 4 ಲಕ್ಷ ಸರ್ಕಾರಿ ಸಹಾಯಧನ ಸಿಗುತ್ತೆ. 1 ಲಕ್ಷಕ್ಕೆ ಮತ್ತೆ ನಿಮಗೆ ಆ ಸ್ವಸಹಾಯ ಸಂಘಕ್ಕೆ 3% ಬಡ್ಡಿ ಮ್ಯಾಗ 1 ಲಕ್ಷ ನೀವು ಇದು ತೊಗೊಂಡ್ಬಿಟ್ಟು ಈ ಗಂಗಾವತಿಯಲ್ಲಿ ಪಕ್ಕ ಸಿಂಧೂರು ಭಾಗದಾಗಿದ್ದರೆ ಅಲ್ಲಿ ಮಾಡಿದ್ದಾರೆ. ಬಟ್ ಸಾಧ್ಯ ಆದರೆ ಅವ್ರಿಗೂ ಕರೆಸ್ಬೋದೇನು ನೋಡ್ಬೋದು ಸರ್, ಕರೆಸಿ ಅವ್ರಿಗೆ ಹೇಳೋಕ್ಕೆ. ಸೊ ಈ ಥರ ಡ್ರೋನ್ ಇದೆ ಅಂದರೆ ನೀವು ಲಖಪತಿಗಳಾಗಲಿ ಅಂಥೇಳಿ ನಮ್ಮ ಪ್ರಧಾನಮಂತ್ರಿ ಅವ್ರದ್ದು ಒಂದು ಆಶಯ. ಅಂದರೆ ಹೆಣ್ಮಕ್ಳು ಲಖಪತಿ ಆಗಲಿ ಈ ಕೃಷಿ ಇದ್ರೊಳಗೆ ಅಂತ ಡೆಮಾನ್ಸ್ಟ್ರೇಷನ್ ಕೂಡ ಕಲ್ತಿದ್ದೀರಾ. ಆದರೆ ಇಲ್ಲಿ ವಿಶೇಷವಾಗಿ ಏನು ರೈತರು ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಕೆಗಳನ್ನು ವಿಸಿಟ್ ಮಾಡೋದ್ರ ಮುಖಾಂತರ ಅಂದರೆ ಕ್ಷೇತ್ರ ಭೇಟಿ ಮಾಡೋದ್ರ ಮುಖಾಂತರ ಮತ್ತು ನೈಸರ್ಗಿಕ ಕೃಷಿಗೆ ಆಧಾರವಾಗಿರ್ತಕ್ಕಂಥ ಬೀಜಾಮೃತ, ಜೀವಾಮೃತ ಮತ್ತು ದಶಪರ್ಣೆ, ಪಂಚಪತ್ತ ಇವುಗಳ ಜೊತೆಗೆ ಕೀಟ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮಗೆ ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಯೋಗಿಕವಾಗಿ ನಿಮಗೆ ಇಲ್ಲಿ ಮನ ಮುಟ್ಟುವಂತೆ ಈ ಒಂದು ಕೃಷಿ ತರಬೇತಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಚಪ್ಪಲ್ ತಗೊಂಡ್ರು ಬ್ರ್ಯಾಂಡ್, TV ತಗೊಂಡ್ರು ಬ್ರ್ಯಾಂಡ್, ಓಟ ಮಾತ್ರ ನೀವು ಏನಾದರೂ ಕೊಡು. ಎಲ್ಲಾದ್ರೂ ಅದು ವಿಷ ಹಾಕಿರ್ಲಿ ಅದಕ್ಕಿರ್ಲಿ ಎಲ್ಲ ಗೊತ್ತಿರ್ತದೆ. ಅದಕ್ಕೆಲ್ಲ ವಿಷ ಹೊಡೆದವ್ರೆ, ಅದಕ್ಕೆ ಕೆಮಿಕಲ್ ಹಾಕ್ಯವ್ರೆ, ಎಲ್ಲ ಹಾಕ್ಯವ್ರೆ ಅಂತ ಗೊತ್ತಿರ್ತದೆ. ಅದನ್ನು ಮಾತ್ರ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಗೊತ್ತಾಗೋಯ್ತಾ? ಹಂಗೆ ಪರಿಸ್ಥಿತಿ ಬಂದ್ಬಿಟ್ಟು ಇವಾಗ ಆರೋಗ್ಯ ಹೋಗಿದೆ, ನಾವು ಕೂಡ ಹೋಗ್ತಾ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸ್ಕೊಂಡು ನಾವು ಆರೋಗ್ಯವಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳಿ ಅದರಿಂದ ಮುಕ್ತಾಯ ಮಾಡ್ಕೋಬೇಕು. ನಾವು ರಾಸಾಯನಿಕ ಗೊಬ್ಬರಗಳಿಗೆ ಕ್ರಿಮಿಕೀಟಗಳಿಂದ ಬಳಸ್ಕೊಂಡು ಅನ್ನೋದೇ ಮುಖ್ಯ ಧ್ಯೇಯದಿಂದ ನಾವು ಈ ಒಂದು ಕೃಷಿ ಇಲಾಖೆಗೆ ಬಂದು ತರಬೇತಿಯನ್ನು ಪಡೆದುಕೊಂಡು ನಮ್ಮ ರೈತರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ರೈತರಿಗೆ ತಿಳಿಸ್ತೀವಿ. ನಾವು ನಮ್ಮ ರೈತರಿಗೆ ಮುಂದೆ ಮಾಹಿತಿ ಕೊಟ್ಟು ಮತ್ತು ಅವರಿಗೆ ನೈಸರ್ಗಿಕ ಕೃಷಿ ತಮ್ಮ ಲ್ಯಾಂಡಿನಲ್ಲಿ 5 ಎಕರೆ ಆಗಿರ್ಬೋದು, 10 ಎಕರೆ ಆಗಿರ್ಬೋದು, ಅದು ಒಬ್ಬೊಬ್ಬರು ರೈತರಿಗೆ ಒಂದೊಂದು ಎಕರೆ ಲ್ಯಾಂಡಿನಲ್ಲಿ ನೈಸರ್ಗಿಕ ಕೃಷಿ ಮಾಡುವುದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಚೆನ್ನಾಗಿ ಆ ತರಬೇತಿಯನ್ನು ಕಲಿತುಕೊಂಡು ನಾವು ಮುಂದೆ ನಮ್ಮ ರೈತರಿಗೆ ಹೇಳಬೇಕಂದು ಹೇಳಿ ನಮ್ಮ ರೈತರಿಗೆ ನಾವು ಮುಂದೆ ಸಹಾಯ ಮಾಡ್ತೀವಿ ಅಂತ ನಮ್ಮ ಇಷ್ಟ ಅನಿಸಿಕೆ.